ಹಾಯ್ ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಟು ವರ್ಧಾ ಸ್ಟೋರೀಸ್. ನೀವು ನಮ್ಮ ಚಾನಲ್ನ ಫಸ್ಟ್ ಟೈಮ್ ನೋಡ್ತಾ ಇದ್ದೀರಾ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ನಮ್ಮ ವಿಡಿಯೋಸ್ ನಿಮ್ಗೆ ಇಷ್ಟ ಆಯಿತು ಅಂದರೆ ಒಂದು ಲೈಕ್ ಮಾಡಿ, ಕಮೆಂಟ್ ಮಾಡಿ, ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆಯಲ್ಲಿ ಶೇರ್ ಮಾಡ್ಕೊಳ್ಳಿ. ಸೂಪರ್ ಥ್ಯಾಂಕ್ಸ್ ಮುಖಾಂತರ ನಮ್ಮ ಚಾನಲ್ನ ಸಪೋರ್ಟ್ ಮಾಡಿ. ನಾವಿವತ್ತು ನಮ್ಮ ದೊಡ್ಡಬಳ್ಳಾಪುರದಲ್ಲಿ ನಡೆದಂತಹ ಬಯಲು ಬಸವಣ್ಣ ಸ್ವಾಮಿ ದೇವಸ್ಥಾನದ ಕಡಲೆಕಾಯಿ ಪರಿಷೆಗೆ ಕರ್ಕೊಂಡು ಬಂದಿದ್ದೀವಿ. ಈ ವಿಡಿಯೋದಲ್ಲಿ ಒಟ್ಟು 3 ಜಾಗಗಳಲ್ಲಿ ಹೇಗೆ ನಡೀತು ಅನ್ನೋದನ್ನು ಸೆರೆ ಹಿಡಿದು ತೋರಿಸಿದ್ದೀವಿ. ಒಂದು ಬಸವಣ್ಣನ ದೇವಸ್ಥಾನದ ಕಡಲೆಕಾಯಿ ಪರಿಷೆ, ಮತ್ತೊಂದು ಆನೆ ಹತ್ರ ನಡೆದಂತಹ ಕಡಲೆಕಾಯಿ ಪರಿಷೆ, ಇನ್ನೊಂದು ತೇರಿನ ಸರ್ಕಲಲ್ಲಿ ತೇರಿನ ಪರಿಷೆಯನ್ನು ತೋರಿಸ್ತಾ ಇದ್ದೀವಿ. ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ. ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆಲಿ ಶೇರ್ ಮಾಡ್ಕೊಳ್ಳಿ. ನಮ್ಮ ದೊಡ್ಡಬಳ್ಳಾಪುರದಲ್ಲಿ ಕಾರ್ತಿಕ್ ಮಾಸದ ಕಡೆ ಸೋಮವಾರ ಪ್ರತಿ ವರ್ಷವೂ ಅಷ್ಟೇ ಕಡಲೆಕಾಯಿ ಪರಿಷೆ ಅನ್ನೋದು ನಡೆಯುತ್ತೆ. ಮತ್ತು ಚಂದ್ರಮೌಳೀಶ್ವರ ಸ್ವಾಮಿ ಬ್ರಹ್ಮರಥೋತ್ಸವ ಸಹ ನಡೆಯುತ್ತೆ. ಇಲ್ಲಿ ನೀವೇ ನೋಡ್ತಾ ಇರ್ಬೋದು ಯಾವ ರೀತಿಯಲ್ಲಿ ಕಡಲೆಕಾಯಿ ಪರಿಷೆ ಅನ್ನೋದು ನಡೀತಾ ಇದೆ ಅಂತ ಹೇಳಿಬಿಟ್ಟು. ಇನ್ನು ಬಯಲು ಬಸವಣ್ಣ ದೇವಸ್ಥಾನ ಎಲ್ಲಿದೆ ಅಂತ ಹೇಳಿದ್ರೆ, ಕುಂಗಡಿಯಪ್ಪ ಕಾಲೇಜ್ ಇದೆಯಲ್ಲ, ಅದೇ ರೋಡಲ್ಲೇ ಬಸವಣ್ಣನ ದೇವಸ್ಥಾನ ಸಹ ಇರೋದು. ಪ್ರತಿ ವರ್ಷವೂ ಅಷ್ಟೇ ಕಡಲೆಕಾಯಿನ ಇಲ್ಲಿ ಉಚಿತವಾಗಿಯೇ ಹಂಚ್ತಾರೆ. ಅದರ ಜೊತೆಯಲ್ಲಿ ಬಾಳೆಹಣ್ಣಿನ ರಸಾಯನವನ್ನು ಸಹ ಪ್ರಸಾದ ರೂಪದಲ್ಲಿ ಹಂಚ್ತಾ ಇದ್ದಾರೆ. ದೇವಸ್ಥಾನದ ಎಡಭಾಗಕ್ಕೆ ಇರುವಂಥ ಅಶ್ವತ್ಥ ಕಟ್ಟೆ ಮೇಲೆ ಪ್ರಸಾದವನ್ನು ಹಂಚ್ತಾ ಇದ್ರು. ಯಾವ ರೀತಿ ಕಂಗೊಳಿಸ್ತಾ ಇದೆ ನೋಡಿ, ತುಂಬಾ ಚೆನ್ನಾಗಿ ಅಲಂಕೃತವಾಗಿತ್ತು. ಮತ್ತು ದೇವಸ್ಥಾನದ ಮುಂಭಾಗದಲ್ಲಿ ಇದೆಯಲ್ವಾ ಆಂಜನೇಯ ಇರುವಂಥ ಅಶ್ವತ್ಥ ಕಟ್ಟೆಯಲ್ಲಿ ಪ್ರಸಾದ ಸಹ ಕೊಡ್ತಾಯಿದ್ರು. ತುಂಬಾ ಜನ ಸೇರಿದ್ರು. ನನಗೆ ಇದು ಒಂಥರ ಹೊಸ ರೀತಿಯಾದಂತಹ ಅನುಭವ ಅಂತಲೇ ಹೇಳ್ಬೋದು. ಏಕೆಂದರೆ ನಾನು ಸ್ಕೂಲು ಮತ್ತು ಕಾಲೇಜ್ಗೆ ಹೋಗ್ತಾ ಇದ್ದಂಥ ಟೈಮಲ್ಲಿ ಇಲ್ಲಿ ಅಷ್ಟೊಂದೆಲ್ಲ ಜನ ಏನೂ ಸೇರ್ತಾ ಇರಲಿಲ್ಲ. ಮಧ್ಯಾಹ್ನದ ಸಮಯದಲ್ಲಿ ಪೂಜೆ ನಡೆಯೋದು, ಆಮೇಲೆ ಕಡಲೆಕಾಯಿ ಹಂಚೋರು. ತುಂಬ ಜನ ಏನೂ ಸೇರ್ತಾ ಇರಲಿಲ್ಲ. ಸುಮ್ಮನೆ ಪೂಜೆ ಹಾಗೆ ಪ್ರಸಾದ ತಗೊಂಡು ಹೋಗೋದು ಅನ್ನೋ ಥರ ಇರ್ತಾಯಿತ್ತು. ಆದರೆ ಈಗ ಹೇಗಾಗಿದೆ ಅಂದರೆ ತುಂಬಾ ಸಡಗರ ಸಂಭ್ರಮದಿಂದ ಜನ ಎಲ್ಲ ಸೇರಿ ಆಟಗಳೆಲ್ಲ ಸೆಟಪ್ ಮಾಡಿರ್ತಾರೆ. ತುಂಬ ಅಂಗಡಿಗಳೆಲ್ಲ ಹಾಕಿರ್ತಾರೆ, ಬಜ್ಜಿ ಬೋಂಡ ಅಂಗಡಿಗಳೆಲ್ಲ ಹಾಕಿರ್ತಾರೆ. ತುಂಬಾ ಚೆನ್ನಾಗಿ ಅನಿಸುತ್ತೆ. ಇನ್ನು ದೇವಸ್ಥಾನದ ಮುಂಭಾಗದಲ್ಲಿ ಇರ್ತೀಯಲ್ಲ ರಸ್ತೆ, ಅಲ್ಲಿಂದ ನಾನು ಒಂದು ಮುಂದೆ ನಡ್ಕೊಂಡೋಗಿ ಯಾವ ರೀತಿ ಇತ್ತು ಅನ್ನೋದನ್ನು ಸೆರೆ ಹಿಡ್ತಿದ್ದೀನಿ. ನೀವು ನೋಡ್ತಾ ಇರ್ಬೋದು ಯಾವ ರೀತಿಯಾದಂತಹ ಸ್ಟಾಲ್ಸ್ ಎಲ್ಲ ಹಾಕಿದ್ರು. ಆಮೇಲೆ ಬಜ್ಜಿ ಬೋಂಡ ಗಾಡಿಗಳು ಸಹ ಇತ್ತು, ಮಸಾಲೆ ಪುರಿದು, ಚಿರುಮುರಿದು ಪ್ರತಿಯೊಂದು ಅಂಗಡಿಗಳು ಇದ್ವು. ಜೊತೆಯಲ್ಲಿ ತುಂಬಾ ಮನೆಗೆ ಬಳಕೆ ಆಗುವಂತಹ ವಸ್ತುಗಳಾಗಿರ್ಬೋದು, ಆಮೇಲೆ ಹೆಣ್ಮಕ್ಳಿಗೆ ಇಷ್ಟವಾದಂತಹ ಸರ, ವಾಲೆ ಎಲ್ಲವೂ ಇದ್ವು. ನೋಡಿ ಯಾವ ರೀತಿ ಇದೆ ರಂಕಲ್ರಾಟಿ ಅನ್ನೋದು. ಇನ್ನು ಇದು ಆಲೂಗಡ್ಡೆ ಟ್ವಿಸ್ಟರ್ ಅಂತೂ ಖಂಡಿತ ಈ ಪರಿಷೆ ಅನ್ನೋದರಲ್ಲಿ ಬಂದಿರುತ್ತೆ. ನೀವು ಕಂಡಂತಹ ಕಡಲೆಕಾಯಿ ಪರಿಷೆ ಯಾವ ರೀತಿ ನಡೀತಾ ಇತ್ತು ಮತ್ತು ಈಗ ಈ ವರ್ಷ ನಿಮಗೆ ಯಾವ ರೀತಿ ಅನುಭವ ಆಯಿತು ಅನ್ನೋದನ್ನು ಕಮೆಂಟ್ ಮುಖಾಂತರ ತಿಳಿಸಿ. ಪರಿಷೆಗೆ ಹೋದರೆ ಅಂತೂ ಬನ್ ಬಜ್ಜಿ ಆಗಿರ್ಬೋದು ಅಥವಾ ಕ್ಯಾಪ್ಸಿಕಮ್ ಬಜ್ಜಿ ಆಗಿರ್ಬೋದು ತಿಂದಿರ ಅಂತೂ ಬರಲ್ಲ ಅಲ್ವಾ. ಅದರಲ್ಲೂ ನಮ್ಮ ದೊಡ್ಡಬಳ್ಳಾಪುರದಲ್ಲಿ ಚಿರುಮುರಿ ಅಂತೂ ತುಂಬಾ ಚೆನ್ನಾಗಿರುತ್ತೆ. ನಿಪ್ಪಟ್ಟು ಮಸಾಲ, ಬೋಟಿ ಮಸಾಲ ಎಲ್ಲನೂ ಏನಂತೀರ ಅಲ್ವಾ. ನೋಡಿ ಮಕ್ಕಳಿಗೂ ಅಷ್ಟೇ ಆಡೋದಕ್ಕೆ ತುಂಬಾ ಬಂದಿದ್ವು ಆಟಗಳು. ನೋಡಿ ಈ ರಂಕಲ್ರಾಟೆಗೆ ಎಷ್ಟು ಜನ ಇದೆ ಕ್ಯೂ ಅಂತ ಹೇಳಿಬಿಟ್ಟು ಅಲ್ವಾ. ತುಂಬ ಜನ ಸೇರಿದರು ಆಟ ಆಡೋ ಹತ್ರನೂ ಅಷ್ಟೇ. ಆಮೇಲೆ ಈ ಕಡೆನೂ ಅಷ್ಟೇ ಮೇನ್ ರೋಡಲ್ಲಿ ತುಂಬ ಜನ ಇದ್ದರು. ಇದು ಎಲ್ಲಿಂದ ನಡೀತಾ ಇತ್ತು ಅಂದರೆ ಕುಂಗಡಪ್ಪ ಕಾಲೇಜ್ದು ಸರ್ಕಲ್ ಇದೆಯಲ್ಲ, ಅಲ್ಲಿಂದ ದೇವಸ್ಥಾನದವರೆಗೂ ಇತ್ತು. ಎಲ್ಲ ಅಂಗಡಿಗಳು, ಜನ ಎಲ್ಲ ಸೇರಿದರು. ನೋಡಿ ಎಷ್ಟು ಚೆನ್ನಾಗಿದೆ ಅಲ್ವಾ. ನನಗಂತೂ ಇದನ್ನು ನೋಡಿದ್ರೆ ನಮ್ಮೂರಲ್ಲಿ ತೇರಿನ ಪರಿಷೆಗೆ ಅಂದರೆ ವೆಂಕಟರಮಣ ಸ್ವಾಮಿ ತೇರಿನ ಪರಿಷೆಗೆ ಹೋಗಿ ಎಲ್ಲ ಈ ಆಟಗಳಾಡಿದ್ದೆಲ್ಲ ತುಂಬಾ ಚೆನ್ನಾಗಿ ಅನಿಸ್ತು. ಈಗ ಇದನ್ನು ನೋಡಿದಾಗ ನಂಗೆ ಅದೆಲ್ಲ ನೆನಪಾಯಿತು. ನೋಡಿ ಮಕ್ಕಳೆಲ್ಲ ಎಷ್ಟು ಖುಷಿಯಿಂದ ಆಟ ಆಡ್ತಾ ಇದ್ದಾರೆ ಅಂತ ಹೇಳಿಬಿಟ್ಟು. ನಿಮ್ಗೆ ಯಾವ ಸ್ಟಾಲ್ಸ್ ಇಷ್ಟ ಆಯಿತು ಈ ಸಲ ಪರಿಷೆಯಲ್ಲಿ ಕಾಮೆಂಟ್ ಮಾಡೋದನ್ನು ಮರಿಬೇಡಿ. ತುಂಬಾ ಆಟಗಳು ಬಂದಿದ್ವು. ನೋಡಿ ಚಿರುಮುರಿ ಗಾಡಿಗಳಾಗಿರ್ಬೋದು ಎಲ್ಲ ಎಷ್ಟು ಬಂದಿದ್ದಾವೆ ಅಂತ ಹೇಳಿಬಿಟ್ಟು. ಇನ್ನು ಕ್ಯಾಪ್ಸಿಕಮ್ ಬಜ್ಜಿ ಅಂತೂ ಮಿಸ್ ಮಾಡ್ಕೊಳ್ಳೋದೇ ಇಲ್ಲ ಅಂತಲೇ ಹೇಳ್ತೀನಿ.
ಅದ್ರ ಮೇಲೆ ಕಾಂಗ್ರೆಸ್ ಕಡಲೆ ಬೀಜ ಹಾಕ್ಕೊಡ್ತಾರಲ್ವ, ಎಷ್ಟು ಚೆನ್ನಾಗಿರುತ್ತೆ ಅಲ್ಲ. ನೋಡಿ ಆವಾಗವಾಗ ನಾವು ಜನನು ಎಷ್ಟು ಸೇರಿದ್ರು ಅನ್ನೋದನ್ನು ಸಹ ತೋರಿಸಿದ್ದೀವಿ. ಈ ಮಕ್ಕಳಿಗೆ ಆಡೋ ಬಲೂನ್ ಅಂತೂ ಈ ಸತಿ ಒಂಥರ ಫೇಮಸ್ ಆಗಿದೆ ಅಂತಲೇ ಹೇಳ್ಬೋದು. ಆಮೇಲೆ ಈ ಥರ ಬಳೆ ಎಲ್ಲ ಇಟ್ಟಿರೋದು ನೋಡಿದಾಗ ಎಷ್ಟು ಖುಷಿ ಆಗುತ್ತೆ ಅಂದರೆ ನೋಡಿ ಅಲ್ಲೇ ತೊಡಸ್ಕೊಳ್ತಾ ಇದ್ದಾರೆ. ನನಗೊಂಥರ ಬಾಲ್ಯದ ನೆನಪುಗಳು ಮರುಕಳಿಸ್ದಂಗೆ ಆಯಿತು. ಇನ್ನು ಈ ಬಾಟಲ್ಸ್ ಅಂತೂ ಈ ಸತಿ ಪರ್ಷನಲ್ಲಿ ವೈರಲ್ ಅಂತಲೇ ಹೇಳ್ಬೋದು. ನೀವು ತೊಗೊಂಡ್ರಾ ಆ ಬಾಟಲ್ನ? ಕಾಮೆಂಟ್ ಮಾಡಿ. ಜನ ಹೋಗ್ತಾಯಿದ್ರು ಬರ್ತಾಯಿದ್ರು, ಅಂದರೆ ಅಷ್ಟೊಂದೆಲ್ಲ ನೂಕು ನುಗ್ಲು ಅನ್ನೋ ಥರ ಏನಿರಲಿಲ್ಲ. ಆದರೆ ಜನ ಅಂತೂ ಇದ್ದರು ಪರಿಷೆಯಲ್ಲಿ. ಇನ್ನಿದೆಲ್ಲ ಶೋ ಪೀಸು ಬಳಪದಿಂದ ಮಾಡಿರ್ತಾರಲ್ವ, ಆ ಎಲ್ಲ ಶೋ ಪೀಸ್ ಐಟಮ್ಸ್ ಎಲ್ಲ ಇತ್ತು. ಎಷ್ಟು ಚೆನ್ನಾಗಿದೆ ಅಂತ ನೋಡಿ. ಆ್ಯಕ್ಚುಲಿ ಇಲ್ಲಿ ಸ್ವಲ್ಪ ಲೈಟ್ಸ್ ಕಡಿಮೆ ಇದ್ದಿದ್ದರಿಂದ ನಿಮಗೆ ಕೆಲವೊಂದು ಅಷ್ಟು ಸ್ಪಷ್ಟವಾಗಿ ಕಾಣಿಸ್ದೇ ಇರ್ಬೋದು. ನೋಡ್ತಾ ಇರ್ಬೋದು ಎಷ್ಟೆಲ್ಲ ಸ್ಟಾಲ್ಸ್ ಹಾಕಿದ್ದಾರೆ ಅಂತ. ಆ್ಯಕ್ಚುಲಿ ಈ ಅಂಗಡಿಯಲ್ಲಿ ಸ್ವೆಟರ್ಸ್ ಎಲ್ಲ ತುಂಬಾ ಒಳ್ಳೆ ಕ್ವಾಲಿಟಿದು ಆಗಿತ್ತು. ಆಮೇಲೆ ಪ್ರೈಸಸ್ಸು ಅಷ್ಟೇ ತುಂಬಾ ರೀಸನೇಬಲ್ ಆಗಿತ್ತು ಅಂತಲೇ ಹೇಳ್ತೀನಿ. ಮತ್ತು ಇವಾಗ ಪರ್ಷಿಯಲ್ಲಿ ನಾವು ತೊಗೊಳೋದ್ರಿಂದ ಏನಾಗುತ್ತೆ ಹೇಳಿ, ಅತಿ ಕಡಿಮೆ ಬೆಲೆಯಲ್ಲಿ ನಮಗೆ ಒಳ್ಳೆಯ ಐಟಮ್ಸ್ ಸಿಗುತ್ತೆ. ಇದು ನಾನು ಓದಿದಂತಹ ಕೊಂಗಾಡಿಯಪ್ಪ ಸ್ಕೂಲು. ನೀವ್ಯಾರೆಲ್ಲ ಕೊಂಗಾಡಿಯಪ್ಪ ಸ್ಕೂಲಲ್ಲಿ ಓದಿದ್ದೀರಾ ಅನ್ನೋದನ್ನು ಕಾಮೆಂಟಲ್ಲಿ ತಿಳಿಸಿ ಆಯಿತಾ. ನೋಡಿ ಎಷ್ಟೆಲ್ಲ ಆಟ ಸಾಮಾನೆಲ್ಲ ಇದ್ದಾವೆ. ನಿಮ್ಮ ಬಾಲ್ಯದ ನೆನಪುಗಳನ್ನು ಕಾಮೆಂಟ್ ಮುಖಾಂತರ ಹಂಚ್ಕೊಳ್ಳಿ. ಇನ್ನು ಬುರ್ಗುಲ್ ಅಂಗಡಿ ಆಗಿರ್ಬೋದು, ಇದೆಲ್ಲ ಎಷ್ಟು ಚೆನ್ನಾಗಿ ಅನಿಸುತ್ತೆ ಅಂದರೆ ನಮ್ಮೂರಲ್ಲಿ ಇಷ್ಟೆಲ್ಲ ದೊಡ್ಡದಾಗಿ ನಡೀತಾ ಇದೆಯಲ್ವಾ. ಅದರಲ್ಲೂ ಬಸವಣ್ಣನ ಕಡಲೆಕಾಯಿ ಪರಿಷೆ ಅನ್ನೋದು ನಂಗಂತೂ ನೋಡಿ ತುಂಬಾ ಚೆನ್ನಾಗಿ ಅನಿಸ್ತು, ತುಂಬ ಖುಷಿ ಆಯಿತು ಅಂತಲೇ ಹೇಳ್ತೀನಿ. ನನಗೆ ತೇರು ಪರಿಷೆ ಅಂದರೆ ವೆಂಕಟರಮಣ ಸ್ವಾಮಿ ತೇರು ಪರಿಷೆನೇ ತುಂಬ ಜಾಸ್ತಿ ಜೋರಾಗಿ ನಡೆಯುತ್ತೆ ಅಂತ ಅನ್ನಿಸ್ತಾಯಿತ್ತು. ಬಟ್ ಇದು ಕೂಡ ತುಂಬ ಚೆನ್ನಾಗಿ ನಡೆಯುತ್ತೆ, ತುಂಬ ಖುಷಿ ಆಯಿತು. ಆಮೇಲೆ ನೋಡಿ ಎಲ್ಲ ಕಡೆ ನಾವು ಆರ್ಟಿಫಿಷಿಯಲ್ ಫ್ಲವರ್ಸು ಅದೆಲ್ಲ ನೋಡಿರ್ತೀವಿ. ಇಲ್ಲಿ ನಿಜವಾದ ಗಿಡಗಳನ್ನೇ ಮಾರ್ತಾ ಇದ್ದಾರೆ. ಎಷ್ಟು ಚೆನ್ನಾಗಿ ಇದೆ ಅಲ್ವಾ. ಆಮೇಲೆ ಈ ಬಟ್ಟೆ ಅಂಗಡಿಗಳೇನಿದ್ವು ನಿಜವಾಗ್ಲೂ ಬಟ್ಟೆಗಳು ಕ್ವಾಲಿಟಿ ಚೆನ್ನಾಗಿತ್ತು. ಆಮೇಲೆ ಕಾಸ್ಟು ಅಷ್ಟೇ ಚೆನ್ನಾಗಿ ಅಂದರೆ ರೀಸನೇಬಲ್ ಪ್ರೈಸಸಲ್ಲಿ ಇತ್ತು ಅಂತಲೇ ಹೇಳ್ಬೋದು. ಇನ್ನು ಈ ಅಂಗಡಿಯಲ್ಲೂ ಅಷ್ಟೇ ಗೊಂಬೆಗಳೆಲ್ಲ ಏನಿದ್ದಾವೆ ತುಂಬ ಚೆನ್ನಾಗಿತ್ತು. ಕ್ವಾಲಿಟಿನೂ ನೋಡೋದಕ್ಕೂ ಚೆನ್ನಾಗಿದೆ, ಕ್ವಾಲಿಟಿನೂ ಅಷ್ಟೇ ಚೆನ್ನಾಗಿತ್ತು. ಇನ್ನಿದು ಹೋಮ್ ಮೇಡ್ ಫುಡ್ಸ್ MKS ಫುಡ್ಸ್ ಅಂತ ಹೇಳಿಬಿಟ್ಟು ಸ್ಟಾಲ್ಸ್ ಹಾಕಿದ್ರಲ್ಲಿ. ಇವ್ರದ್ದು ಅಂಗಡಿ ಇರೋದು ಬಂದುಬಿಟ್ಟು ಕಲ್ಪೇಟೆ ರಸ್ತೆಯಲ್ಲಿ ಅಂತ ಹೇಳಿದ್ರು. ನಿಮಗೂ ಇಂಟ್ರೆಸ್ಟ್ ಇತ್ತು ಅಂದರೆ ಒಂದು ಸತಿ ಚೆಕ್ ಮಾಡಿ. ಇನ್ನು ಅಲ್ಲಿಂದ ಮುಂದೆ ಹಾಗೆ ವಾಪಸ್ ಹೋಗ್ತಾ ಇದ್ದೀನಿ ನಾನು. ನೋಡಿ ಎಷ್ಟು ಜನ ಬರ್ತಾ ಇದ್ದಾರೆ ಹೋಗ್ತಾ ಇದ್ದಾರೆ. ಬಟ್ ನೂಕು ನುಗ್ಲು ಏನೂ ಕಾಣಲ್ಲ ಅಲ್ಲಿ. ಇದು ನಾನು ಓದಿದಂತಹ ಕೊಂಗಾಡಿಯಪ್ಪ ಕಾಲೇಜು. ನಿಮಗೆ ನನ್ನ ಪರಿಚಯ ಇತ್ತು ಅಂತ ಅಂದರೆ ಕಾಮೆಂಟಲ್ಲಿ ತಿಳಿಸಿ. ಯಾರ್ಯಾರೆಲ್ಲ ಕೊಂಗಾಡಿಯಪ್ಪ ಕಾಲೇಜಲ್ಲಿ ಓದಿದ್ದೀರಾ ಮತ್ತು ಇವಾಗ ಎಲ್ಲಿಂದ ನಮ್ಮ ವಿಡಿಯೋನ ನೋಡ್ತಾ ಇದ್ದೀರಾ ಅನ್ನೋದನ್ನು ಸಹ ಹಂಚ್ಕೊಳ್ಳಿ ನಮ್ಮ ಜೊತೆಲಿ. ಆಮೇಲೆ ಸೂಪರ್ ಥ್ಯಾಂಕ್ಸ್ ಅನ್ನೋ ಒಂದು ಆಪ್ಷನ್ ಇದೆ, ಅದ್ರ ಮುಖಾಂತರ ನೀವು ನಮ್ಮ ಚಾನಲ್ಗೆ ಸಪೋರ್ಟ್ ಮಾಡಬಹುದು. ನೋಡಿ ಇದು ಕೊಂಗಾಡಿಯಪ್ಪ ಕಾಲೇಜಿನ ಸರ್ಕಲ್ಲು. ಅಲ್ಲಿಗೆ ಸ್ಟಾರ್ಟ್ ಆಗಿ ನಾವು ಅಲ್ಲೇ ಎಂಡ್ ಮಾಡಿದ್ದು. ಮತ್ತು ಅಲ್ಲಿಂದ ನಾವು ಮುಂದೆ ತೇರಿನ ಸರ್ಕಲ್ಗೆ ಬರ್ತೀವಿ. ಇವತ್ತು ಚಂದ್ರಮೌಳೀಶ್ವರ ಸ್ವಾಮಿ ತೇರು ಸಹ ನಡೆದಿದೆ ಅಲ್ವಾ. ನಮಗೆ ಮಧ್ಯಾಹ್ನ ತೇರಿನ ಸಮಯಕ್ಕೆ ಹೋಗೋಕ್ಕಾಗಿರಲಿಲ್ಲ. ಹಾಗಾಗಿ ನಾವು ತೇರಿಗೆ ನಮಸ್ಕಾರ ಹಾಕ್ಕೊಂಡು ಬರೋಣ ಅಂತ ಹೇಳಿಬಿಟ್ಟು ಇಲ್ಲಿ ಬಂದ್ವಿ. ಇಲ್ಲಿ ಆಂಜನೇಯ ಸ್ವಾಮಿ ದರ್ಶನವನ್ನು ಮಾಡ್ಕೊತಾ ಇದ್ದೀವಿ. ತೇರಿನ ಸರ್ಕಲಲ್ಲೇ ಇರೋದು ಇದು ಸಹ. ಇದು ಅಷ್ಟೇ ಕಳೆದ ಕೆಲವು ವರ್ಷಗಳ ಹಿಂದೆ ಅಷ್ಟೇ ಇದು ಜೀರ್ಣೋದ್ಧಾರ ಆಗಿದ್ದಲ್ವ. ಎಷ್ಟು ಚೆನ್ನಾಗಿದೆ ನೋಡಿ ಆಂಜನೇಯ, ತುಂಬಾ ಚೆನ್ನಾಗಿದೆ ಈ ದೇವಸ್ಥಾನ. ನೀವು ಆಂಜನೇಯನ ದರ್ಶನವನ್ನು ಮಾಡ್ಕೊಳ್ಳಿ. ಇಲ್ಲಿ ರಾಮ ಸೀತೆ ಲಕ್ಷ್ಮಣನ ವಿಗ್ರಹ ಸಹ ಇದೆ, ಪಕ್ಕದಲ್ಲೇ ಗಣೇಶ ಎಲ್ಲನೂ. ನಮಸ್ಕಾರ ಮಾಡ್ಕೊಳ್ಳಿ. ಮತ್ತು ನೋಡಿ ಇದೇ ನಮ್ಮ ಚಂದ್ರಮೌಳೀಶ್ವರ ಸ್ವಾಮಿಯ ರಥೋತ್ಸವ. ರಥವನ್ನು ನಿಲ್ಲಿಸಿದರೆ ಮಧ್ಯಾಹ್ನನೇ ಎಳೆದು ಈ ಕಡೆ ತೇರಿನ ಸರ್ಕಲಲ್ಲೇ ಇರುತ್ತೆ. ನಿಂತಿರೋ ತೇರಿಗೆ ಬಾಳೆಹಣ್ಣು ಹಾಕಬಾರ್ದು ಅಂತಾರೆ. ಹಾಗಾಗಿ ನಾವು ಅಲ್ಲಿ ನಮಸ್ಕಾರ ಮಾಡಿಕೊಂಡು ಮುಂದೆ ಹೊರಟ್ವಿ. ಇಲ್ಲಿ ಸ್ವಲ್ಪ ಅಂಗಡಿಗಳನ್ನು ಕಾಣ್ಬೋದಾಗಿದೆ ತೇರಿನ ಸರ್ಕಲಲ್ಲಿ. ಅಂದರೆ ಲಕ್ಷ್ಮೀ ವೆಂಕಟೇಶ್ವರ ಸ್ವಾಮಿ ಇದಕ್ಕಾದರೆ ತುಂಬಾ ಅಂಗಡಿಗಳೆಲ್ಲ ಬಂದಿರ್ತವೆ. ಬಟ್
ಈ ಒಂದು ಈಶ್ವರನ ತೇರಿಗೆ ಅಷ್ಟೊಂದೇನು ಬಂದಿರಲ್ಲ, ಕೆಲವೊಂದೇ ಅಷ್ಟೇ ಇದ್ವು ಅಂಗಡಿಗಳು, ಅದನ್ನೇ ಸೆರೆ ಹಿಡ್ತಿದ್ದೀವಿ. ನೀವೇ ನೋಡ್ತಾ ಇರ್ಬೋದು ಯಾವ ರೀತಿ ನಡೀತು ರಥೋತ್ಸವ ಅನ್ನೋದು. ನಿಜ ಹೇಳಬೇಕಂದ್ರೆ ಇಲ್ಲಿಗಿಂತ ಕಡಲೆಕಾಯಿ ಪರಿಷೆಲ್ಲೇ ತುಂಬ ಜನ ಸೇರಿದ್ರು ಅಂತಲೇ ಹೇಳ್ಬೋದು. ನೋಡಿ ಕಾರ್ತಿಕ್ ಸೋಮವಾರ ಅಂದರೆ ಎಷ್ಟು ಚೆನ್ನಾಗಿರುತ್ತಲ್ವ. ಆಮೇಲೆ ಆ ತೇರಿನ ಸರ್ಕಲಲ್ಲೇ ಇನ್ನೂ ಒಂದು ದೇವಸ್ಥಾನ ಇದೆ, ಶ್ರೀಕಂಠೇಶ್ವರ ಸ್ವಾಮಿ ದೇವಸ್ಥಾನ. ಅಲ್ಲಿ ಬಂದು ನಾವು ಈಶ್ವರನನ್ನು ನಮಸ್ಕಾರ ಮಾಡಿಕೊಂಡ್ವಿ. ನೀವು ದೇವರ ದರ್ಶನವನ್ನು ಮಾಡ್ಕೊಳ್ಳಿ. ನೋಡಿ ಅಲ್ಲಿಂದ ಮುಗಿಸ್ಕೊಂಡು ನಾವು ಬಂದಿದ್ದೇನೆ ಆನೆ ಅನ್ನೋ ಒಂದು ಜಾಗಕ್ಕೆ. ಇದೆಲ್ಲಿದೆ ಅಂತ ಅಂದರೆ ಈ ಕಲ್ಪೇಟೆ ರಸ್ತೆಯಲ್ಲಿ ಸ್ವಲ್ಪ ಡೌನ್ ಹಂಗೆ ಬಂದರೆ ರೈಟ್ ಸೈಡ್ಗೆ ಶೇಖರಪ್ಪನ ಹೋಟ್ಲು ಅಂತ ಹೇಳ್ತಾಯಿದ್ರು ಮುಂಚೆ. ಅದೇ ರಸ್ತೆಯಲ್ಲೇ ರೈಟ್ ಸೈಡಿಗಿರೋದು. ನೋಡಿ ಯಾವ ರೀತಿ ಅಲಂಕಾರಗೊಂಡಿದೆ ಅಂತ. ನಾನಂತೂ ಈ ಜಾಗಕ್ಕೆ ಬರ್ತಾ ಇರೋದು ಇದೇ ಮೊದಲನೇ ಸರಿ. ಇಲ್ಲಿ ಒಂದು 10 ವರ್ಷಗಳಿಂದ ಕಡಲೆಕಾಯಿ ಪರಿಷೆ ಅನ್ನೋದನ್ನು ನಡೆಸ್ಕೊಂಡು ಬರ್ತಾ ಇದ್ದಾರೆ ಅಂತ ಹೇಳಿದ್ರು. ಆಮೇಲೆ ಕಡಲೆಕಾಯಿ ಪರಿಷೆ ಜೊತೆಯಲ್ಲಿ ಈ ಸತಿ ಕನ್ನಡ ರಾಜ್ಯೋತ್ಸವ ಸಹ ಮಾಡಿದ್ರು. ನೋಡಿ ಪ್ರಸಾದ ವಿತರಣೆ ನಡೀತಾ ಇದೆ, ಅಲ್ಲಿ ಪೂಜೆ ಹೋಮ ಎಲ್ಲ ಮಾಡಿದ್ದಾರೆ. ಇಲ್ಲಿ ಇನ್ನೂ ಒಂದು ವಿಶೇಷತೆ ಏನು ನಾವು ಕಂಡಿದ್ದು ಅಂತ ಅಂದರೆ ನಂದಿಯನ್ನು ಅಂದರೆ ಬಸವಣ್ಣನನ್ನು ಸಹ ಈ ವರ್ಷ ಅಶ್ವತ್ಥಕಟ್ಟೆ ಮೇಲೆ ಪ್ರತಿಷ್ಠಾಪನೆಯನ್ನು ಮಾಡಿದ್ದಾರೆ. ಅದರ ಸಲುವಾಗಿಯೇ ತುಂಬಾ ಪೂಜೆಗಳೆಲ್ಲ ಮಾಡಿ ಹೋಮಗಳೆಲ್ಲ ನಡೆಸಿದ್ದಾರೆ. ಆಮೇಲೆ ಕನ್ನಡ ರಾಜ್ಯೋತ್ಸವದ ಧ್ವಜ ನೀವೇ ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿದೆ ಅಂತ ಹೇಳಿಬಿಟ್ಟು. ಈ ಜಾಗಕ್ಕೆ ಆನೆ ಅಂತ ಯಾಕೆ ಕರೀತಾರೆ ಅಂತ ಹೇಳಿದ್ರೆ ಅಲ್ಲಿ ಆನೆಯ ಮೂರ್ತಿ ಇದೆ, ಹಾಗಾಗಿನೇ ಈ ಜಾಗಕ್ಕೆ ಆನೆ ಅಂತ ಕರೀತಾರೆ. ಆಮೇಲೆ ಲಕ್ಷದೀಪೋತ್ಸವ ನೋಡಿ ಎಷ್ಟು ಚೆನ್ನಾಗಿ ಮಾಡಿದಾರಲ್ವ. ರಂಗೋಲಿ ಎಲ್ಲ ಬಿಡಿಸಿ ಅದರ ಸುತ್ತಲೂ ಮಣ್ಣಿನ ದೀಪಗಳಿಂದ ಅಲಂಕಾರ ಮಾಡಿ ದೀಪೋತ್ಸವ ಅನ್ನೋದನ್ನು ಮಾಡಿದ್ದಾರೆ. ತುಂಬಾ ಚೆನ್ನಾಗಿತ್ತು ಡೆಕೋರೇಷನ್ಸ್ ಎಲ್ಲನೂ. ತುಂಬ ಜನ ಸೇರಿದ್ರು. ಆಮೇಲೆ ಇಲ್ಲೂ ಅಷ್ಟೇ ಕಡಲೆಕಾಯಿನ ಹಂಚ್ತಾಯಿದ್ರು. ನೋಡಿ ಎಷ್ಟು ಚೆನ್ನಾಗಿದೆ ಅಂತ ಹೇಳ್ಬಿಟ್ಟು. ನೋಡಿ ಇದೇ ಆನೆ, ನೀವು ಇಲ್ಲಿಂದನೇ ನಮಸ್ಕಾರ ಮಾಡ್ಕೊಳ್ಳಿ. ಇಲ್ಲಿ ಆನೆ ಇರುವ ಕಾರಣನೇ ಆ ಜಾಗಕ್ಕೆ ಆನೆ ಅಂತ ಹೇಳಲ್ಪಡ್ತದೆ. ತುಂಬಾ ಚೆನ್ನಾಗಿ ಅನಿಸ್ತು ನನಗಂತೂ. ನಿಮಗೂ ಏನಾದರೂ ಮುಂದಿನ ವರ್ಷ ಸಮಯ ಆಯಿತು ಅಂತ ಹೇಳಿದ್ರೆ ಖಂಡಿತವಾಗ್ಲೂ ಬಸವಣ್ಣನ ದೇವಸ್ಥಾನ, ಆನೆ, ಆಮೇಲೆ ತೇರಿನ ಸರ್ಕಲ್ಲು ಎಲ್ಲ ಕಡೆನೂ ಹೋಗಿ ಬನ್ನಿ. ತುಂಬ ಚೆನ್ನಾಗಿ ಅನಿಸುತ್ತೆ. ಎಲ್ಲರೂ ಅಷ್ಟೇ ಒಂಥರ ಹಬ್ಬದ ರೀತಿಯಲ್ಲಿ ಸರಿ ಇರು, ಇಲ್ಲಾದಮೇಲೆ ಅಲ್ಲಿ ಹೋಗೋಣ, ಅಲ್ಲಾದಮೇಲೆ ಇನ್ನೊಂದು ಕಡೆ ಹೋಗೋಣ ಅನ್ನೋ ರೀತಿಯಲ್ಲಿ ಹೋಗ್ತಾಯಿದ್ರು. ನಮಗಂತೂ ನೋಡಿ ತುಂಬ ಖುಷಿ ಆಯಿತು. ಆಮೇಲೆ ಇಲ್ಲಿನೂ ಅಷ್ಟೇ ಉಚಿತವಾಗಿಯೇ ಹಂಚ್ತಾ ಇದ್ದಿದ್ದು ಕಡಲೆಕಾಯಿನ. ಇನ್ನು ಪ್ರಸಾದ ಸಹ ಕೊಡ್ತಾಯಿದ್ರು, ತರಕಾರಿ ಪಲಾವ್ ಕೊಡ್ತಾಯಿದ್ರು. ತುಂಬ ಅಂದರೆ ತುಂಬ ರುಚಿಯಾಗಿತ್ತು. ನೀವೆಲ್ಲ ಯಾರು ಹೋಗಿ ಪ್ರಸಾದ ಇಸ್ಕೊಂಡಿದ್ರಿ ಅನ್ನೋದನ್ನು ಕಾಮೆಂಟಲ್ಲಿ ತಿಳಿಸಿ ಆಯಿತಾ. ಎಷ್ಟು ಚೆನ್ನಾಗಿತ್ತು ಅಂದರೆ ತುಂಬ ಚೆನ್ನಾಗಿತ್ತು, ಆದರೆ ಸ್ವಲ್ಪ ಖಾರನೂ ಇತ್ತು. ನೋಡಿ ಇದೇ ಅಶ್ವತ್ಥಕಟ್ಟೆ ಮೇಲೆ ಬಸವಣ್ಣನ ಪ್ರತಿಷ್ಠಾಪಿಸಿರೋದು. ನೀವು ಬಸವಣ್ಣನ ದರ್ಶನವನ್ನು ಮಾಡ್ಕೊಳ್ಳಿ. ನೋಡಿ ಅದೇ ಅಶ್ವತ್ಥಕಟ್ಟೆ ಮೇಲೆ ನಿಂತ್ಕೊಂಡು ನಾನೊಂದು ಕ್ಯಾಪ್ಚರ್ ಮಾಡಿರೋದು ಯಾವ ರೀತಿ ಕಾಣಿಸ್ತಾ ಇದೆ ಅಂತ. ತುಂಬಾ ಚೆನ್ನಾಗಿದೆ. ನಿಮ್ಗೆ ಈ ವಿಡಿಯೋ ಇಷ್ಟ ಆಯಿತು ಅಂದರೆ ಒಂದು ಲೈಕ್ ಮಾಡಿ, ಕಮೆಂಟ್ ಮಾಡಿ, ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆಲಿ ಶೇರ್ ಮಾಡ್ಕೊಳ್ಳಿ, ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್.